ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಮಾಡೋಣ ಮಸಾಲ ಕೊತ್ತಂಬರಿ ಮಸಾಲ ರೆಡಿ ಮಾಡೋಣ. ಕೊತ್ತಂಬರಿ ಮತ್ತು ಇದು ಗರಂ ಬಾಜಿಗೆ ಬರುತ್ತೆ, ಮತ್ತು ಚಿಕನಿಗೆ ಬರುತ್ತೆ, ಮಟನಿಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸೂಡ್ನ ಕೊತ್ತಂಬರಿ ತೊಗೊಳ್ಳೋಣ. ಯಾಕಂದರೆ ಮನೆಯಲ್ಲಿ ಕೊತ್ತಂಬರಿ ಇಟ್ಟರೆ ಒಂದು ವಾರಗಟ್ಟಲೆ ಇಡೋದಿಲ್ಲ. ಈ ಥರ ಮಸಾಲ ಮಾಡಿ ಇಟ್ಕೊಂಡ್ರೆ ಒಂದು ವಾರ ತನಕ ನಾವು ಇಟ್ಕೋಬೋದು. ಫ್ರಿಜ್ಜಲ್ಲೇ ಆಗಲಿ ಅಥವಾ ಹಾಗೆ ಆದರೂ ಇಟ್ಕೋಬೋದು. ಫ್ರಿಜ್ಜಲ್ಲಿ ಆದರೆ ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಈಗ ಇದು ಸ್ವಲ್ಪ ಒಂದು 3-4 ದಿವಸ ಚೆನ್ನಾಗಿ ಫ್ರೆಶ್ ಇರುತ್ತೆ, ಆನಂತರ ಸ್ವಲ್ಪ ಫ್ರೆಶ್ ಇರೋದಿಲ್ಲ. ಒಂದು ಕೊತ್ತಂಬರಿ ಸೂಡನ್ನ ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ಳೋಣ ಈ ಥರ. ಮತ್ತು ಆಮೇಲೆ ನಂತರ ಇದಕ್ಕೆ ಒಂದು 10-12 ಪೀಸು ಬೆಳ್ಳುಳ್ಳಿ ಮತ್ತು 1 ಇಂಚು ಅಥವಾ 1/2 ಇಂಚು ಗಾರ್ಲಿಕ್ ಪೇಸ್ಟ್ನ ತೊಗೊಳ್ಳೋಣ. ಗಾರ್ಲಿಕ್ ಅಂದರೆ ಅದ್ರಕ್ಕೆ ತೊಗೊಳ್ಳೋಣ. ನಂತರ ಒಂದು 10-12 ಲವಂಗ ಮತ್ತು ಒಂದು 3-4 ಚಕ್ಕೆ ಲವಂಗ ಚಕ್ಕೆ ಇರ್ತಲ್ಲ, ಮಸಾಲ ಚಕ್ಕೆನ, ಆ ಚಕ್ಕೆ ತೊಗೊಳ್ಳೋಣ. ಇದಕ್ಕೆ ಬೇಕಾದರೆ ಒಂದು 2-3 ಇಲಾಚಿಯನ್ನು ಬೆರೆಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನನಗೆ ಬೇಕಾಗಿಲ್ಲ ಅಂತೇಳಿ ನಾವು ಸ್ಕಿಪ್ ಮಾಡ್ತಾಯಿದ್ದೀವಿ. ಈಗ ಮಿಕ್ಸಿಗೆ ಹಾಕೊಳ್ಳೋಣ. ಮೊದಲಿಗೆ ಅದ್ರಕ್ಕೆ ಹಾಕೊಳ್ಳೋಣ, ನಂತರ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಚಕ್ಕೆಯನ್ನು ಹಾಕೊಳ್ಳೋಣ. ಇದು ಮೊದಲಿಗೆ ಮಿಕ್ಸಿಗೆ ಹಾಕೊಳ್ಳೋಣ. ನಂತರ ಕೊತ್ತಂಬರಿ ಹಾಕ್ಕೊಂಡು ಮತ್ತು ಮಿಕ್ಸಿಗೆ ಹಾಕೊಳ್ಳೋಣ. ಈಗ ಮೊದಲು ಮಿಕ್ಸಿಗೆ ಹಾಕೊಳ್ಳೋಣ. ಈಗ ಬೆಳ್ಳುಳ್ಳಿ ಮತ್ತು ಅದ್ರಕನ್ನ ಪೇಸ್ಟಾಗಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಕೊತ್ತಂಬರಿನ ಬೆರೆಸ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸಲ್ಲಿ ಹಾಕೋಬೇಕು. ಈ ಥರ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ. ಇದು ಗರಂ ಮಸಾಲ ಮತ್ತು ಸಾಂಬಾರಿಗೆ ಮತ್ತು ಯಾವುದೇ ಭಾಜಿ ಆಲೂಗಡ್ಡೆ ಆಗಲಿ ಮತ್ತು ಬದನೆಕಾಯಿ ಆಗಲಿ, ಬೀನ್ಸ್ ಆಗಲಿ, ಟೊಮೊಟೊ ಆಗಲಿ, ಸಾರಾಗಲಿ ಯಾವುದಕ್ಕೂ ಹಾಕೋಬೋದು, ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮಸಾಲ ಇದು. ಒಂದು ವಾರಗಟ್ಟಲೆ ಕೆಡೋದಿಲ್ಲ. ಕೊತ್ತಂಬರಿನ ಹಾಗೆ ಫ್ರೆಶ್ ಆಗಿ ಇಟ್ಕೊಳ್ಳೋಂಥ ಒಂದು ವಿಧಾನ ಇದು. ಅಂದರೆ ಮಸಾಲ ರೆಡಿ. ನಿಮಗೆ ಯಾವುದು ಗರಂ ಮಸಾಲ ಬೇಡ ಅವಶ್ಯಕತೆ ಇಲ್ಲ, ಮತ್ತು ಯಾವುದು ಮಸಾಲೆನ ಅವಶ್ಯಕತೆ ಇರೋದಿಲ್ಲ ನಿಮಗೆ. ಒಂದೇ ಮಸಾಲೆನೇ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಮಿಕ್ಸಿಗೆ ಹಾಕ್ಕೊಂಡಿದ್ವಿ. ತುಂಬ ಚೆನ್ನಾಗಿದೆ ನೋಡಿರಿ, ತುಂಬ ಸುವಾಸನೆ ಬರ್ತಾಯಿದೆ ಮಸಾಲೆ ಇದು. ಪಲಾವ್ಗೆ ಮತ್ತು ಏನಾದ್ರು ವೆಜಿಟೇಬಲ್ ಭಾಜಿ ಮತ್ತು ಪಲಾವ್ ಮತ್ತು ಮಸಾಲ ರೈಸು, ನಿಮ್ಗೆ ಯಾವುದೇ ಥರ ಭಾಜಿಗೆ ತುಂಬ ಚೆನ್ನಾಗಿರುತ್ತೆ. ಪೌಡ್ರ್ ಮಸಾಲೆಗಿಂತ ಈ ಥರ ನಾವು ಮನೆಯಲ್ಲಿ ಮಾಡ್ಕೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿದರೆ ನಿಮಗೆ ಮತ್ತೊಂದು ಸಲ ಈ ಮಸಾಲೆ ಬಿಟ್ಟರೆ ಬೇರೆ ಮಸಾಲೆ ನೀವು ಯೂಸೇ ಮಾಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ಥರ ನಾವು ಮಸಾಲೆನ ತೆಗೆದಿಟ್ಕೊಳ್ಳೋಣ. ಒಂದು ಬಾಕ್ಸಲ್ಲಿ ತೆಗೆದುಕೊಂಡು ಫ್ರಿಜ್ಜಲ್ಲಿ ಹಾಕ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ರೆಶ್ ಇರುತ್ತೆ ಒಂದು ವಾರ ತನಕ. ಫ್ರಿಜ್ ಇಲ್ಲ ಅಂದರೂ ಆ ಥರ ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಮಾಡ್ಕೊಳ್ಳಿ, 3-4 ದಿವಸ ಯೂಸ್ ಮಾಡ್ಕೋಬೋದು. ಫ್ರಿಜ್ ಇದ್ದರೆ ಒಂದು ವಾರಗಟ್ಟಲೆ ನೀವು ಇದೇ ಥರನ ಒಂದೇ ಥರ ಮಾಡ್ಕೋಬೋದು. ಫ್ರಿಜ್ ಇಲ್ಲ ಅಂದರೆ ಒಂದು 3 ದಿವ್ಸಕ್ಕೆ ಒಂದು ಸಲ ಮಾಡ್ಕೊಳ್ಳಿ. ಈ ಥರ ಫ್ರಿಜ್ ಇದ್ದರೆ ಒಂದು ವಾರಕ್ಕೋಸ್ಕರ ಮಾಡ್ಕೊಳ್ಳಿ. ಫ್ರಿಜ್ ಇಲ್ಲ ಅಂದರೆ ಒಂದು 3 ದಿವ್ಸಕ್ಕೋಸ್ಕರ ಎಷ್ಟಾಗುತ್ತೆ ನಿಮಗೆ ಅಷ್ಟು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಮಸಾಲೆ. ಈ ಥರನ ಪ್ಯಾಕ್ ಮಾಡ್ಕೊಂಡು ಇಟ್ಕೊಬಂದ್ಬಿಡೋದು.